शनिवार 11 जनवरी 2025 को बसवा कल्याण तालुके में टाउन पुलिस स्टेशन से सीपीआई अली साहब की ओर से हेलमेट जागरूकता बाइक रैली निकाली गई और बसवा कल्याण तालुका टाउन सीपीआई अली साहब ने मीडिया से बात करते हुए हेलमेट न पहनने नुकसान और हेलमेट पहनने के फायदे बताए। साथ ही हेलमेट पहनकर गाड़ी चलाने वालों को सीपीआई अली ने उन्हें गुलाब का फूल दिया और उनकी सराहना की। बसवा कल्याण से केपी न्यूज के संवाददाता समीर शेख की रिपोर्ट। ಎದುರು ಸಲುವಾಗಿ ಹಾಕೋಬೇಕು ಅಂತಕ್ಕಂಥದ್ದು ಜನರಿಗೆ ಸಾರ್ವಜನಿಕರಿಗೆ ಗುರುತಾಗಬೇಕು। ಇದು ನಮ್ಮ ಸಲುವಾಗಿ ಅಲ್ಲ, ಇದು ಪೊಲೀಸರ ಕೆಲಸ ಅಲ್ಲ। ಅಂದ್ರೆ ಪೊಲೀಸರು ತಮ್ಗೆ ಬೇಕಾಗಿ ಮಾಡ್ತಾ ಇಲ್ಲ, ಇದು ಅವರ ವೈಯಕ್ತಿಕವಾಗಿ ಸಾರ್ವಜನಿಕರಿಗೆ ಅರ್ಥ ಆಗಬೇಕು। ನಮ್ಮ ಸಾವನ್ನ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅಂತಕ್ಕಂಥದ್ದು। ಅಂದ್ರೆ ಇನ್ನೊಂದು ವಿಷಯ ಇದೆ, ಈ ಹೆಲ್ಮೆಟ್ ಧರಿಸದೇ ಇರ್ತಕ್ಕಂತಹ ಪ್ರಕರಣಗಳಲ್ಲಿ, ಅಪಘಾತ ಆಗಿರ್ತಕ್ಕಂತಹ ಪ್ರಕರಣಗಳಲ್ಲಿ, ಈಗ ತಾವು ಕಾಲ್ ಏನಾದ್ರೂ ಸ್ವಲ್ಪ ಫ್ರಾಕ್ಚರ್ ಆದ್ರೆ ಕಾಲ್ ಮುರಿತು ಅಂತಕೊಂಡು ಮನ್ಯಾಗ ಕೂಡ್ಬೋದು, ಕೈ ಫ್ರಾಕ್ಚರ್ ಆದ್ರೆ ಕೈ ಮುರಿತು ಅಂತಕೊಂಡು ಹೇಳಿ ಮನ್ಯಾಗ ಕೂಡ್ಬೋದು। ಆದ್ರೆ ಈ ಹೆಡ್ ಇಂಜುರಿ ಇದೆಯಲ್ಲ, ಈ ಹೆಡ್ ಇಂಜುರಿ ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ। ಆದ್ರಿಂದ ನನ್ನ ಸಾರ್ವಜನಿಕರಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ತೇವೆ, ನಮ್ದೆಲ್ಲಾ ವೃತ್ತ ಆಫೀಸರ್ ಅಧಿಕಾರಿ ಸಿಬ್ಬಂದಿಯವರು ಕೂಡಿಕೊಂಡು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ। ಅಟ್ಲೀಸ್ಟ್ ಅಪಘಾತ ಆಗುತ್ತೆ ಆದರೆ ನಿಮ್ಮ ಪ್ರಾಣಕ್ಕೆ ಕುತ್ತಿಲ್ಲ, ಹೆಲ್ಮೆಟ್ ಧರಿಸುವುದರಿಂದ ಪ್ರಾಣ ಹೋಗುವುದಿಲ್ಲ। ದಯವಿಟ್ಟು ಇದನ್ನ ಮಾಡಿ ಅಂತಕೊಂಡು ನಾವು ಸಾರ್ವಜನಿಕರಲ್ಲಿ ಕೋರಿಕೊಂಡಿದ್ದೇವೆ। ಮತ್ತೆ ಯಾರು ಹೆಲ್ಮೆಟ್ ಧರಿಸಿದ್ದಾರೆ ಅವರಿಗೆ ನಾವು ಮಾದರಿಯನ್ನಾಗಿ ಒಂದು ಕಮಲದ ಹೂವು ಕೊಟ್ಟು ಅವರಿಗೆ ನಾವು ಇನ್ಸ್ಪಿರೇಷನ್ ಮಾಡ್ತಾ ಇದ್ದೇವೆ, ಗುಲಾಬಿ ಹೂವು ಕೊಟ್ಟು। ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಟ್ರಿಬಲ್ ರೈಡಿಂಗ್ ಮಾಡ್ತಾರೆ, ಆಮೇಲೆ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಆಗ್ತಲ್ಲ ಸ್ಪೀಡ್ ಅಲ್ಲಿ ಹೋಗ್ತಾರೆ ಸರ್। ಯುವಕರಿಗೆ ಏನ್ ಹೇಳ್ತೀವಿ ಸರ್? ನಾವು ಈ ಖಂಡಿತವಾಗಲೂ ತಾವು ಹೇಳಿದ ಕ್ವಶನ್ ಬಹಳ ಚೆನ್ನಾಗಿದೆ। ನಾವು ಎಲ್ಲಾ ಕಾಲೇಜ್ಗಳಿಗೆ, ಶಾಲಾ ಕಾಲೇಜ್ಗಳಿಗೆ ಹೋಗಿ ನಾವು ಹೇಳಿರುವ ಕ್ವಶನ್ಗೆ ಸಂಬಂಧಪಟ್ಟಂಗೆ ಅವೇರ್ನೆಸ್ ಮಾಡ್ತಾ ಇದ್ದೇವೆ। ದಯವಿಟ್ಟು ನಿಮ್ಮ ಹೇರ್ ಸ್ಟೈಲ್ ಹಾಳಾಕು ಅಂತಕೊಂಡೇಳಿ ಜೀವಕ್ಕೆ ಕುತ್ತು ತರಬೇಡಿ ಅಂತಕ್ಕಂಥದ್ದು ನಮ್ದು ಇವತ್ತಿನ ಸಂದೇಶ। ಆಮೇಲೆ ಸಣ್ಣ ಪುಟ್ಟ ಬಾಲಕರು ರೈಡಿಂಗ್ ಮಾಡ್ತಾರೆ ಸರ್, ತಂದೆ ತಾಯಿ ಪರ್ಮಿಷನ್ ಇರಲ್ಲ, ಅವರೇ ಬೈಕ್ ತಗೊಂಡು ಹೋಗಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ। ಸಣ್ಣ ಪುಟ್ಟ ಬಾಲಕರಿಗೆ ಏನ್ ಹೇಳ್ತೀವಿ ಸರ್ ಅವ್ರಿಗೆ? ನಾವು ಇದಕ್ಕೂ ಸಹ ಈ ಒಂದು ತಾವು ಒಳ್ಳೆ ಕ್ವಶನ್ ಕಂಪಲ್ಸರಿ ಹೆಂಗದ ಸರ್ ಅಂದ್ರೆ ಹೆಲ್ಮೆಟ್ ಇಲಾಖೆ ಹೆಲ್ಮೆಟ್ ಜಾಗೃತಿ ಮಾಡೋದ್ರ ಬಗ್ಗೆ ಏನಿಲ್ಲ, ಹೆಲ್ಮೆಟ್ ನಮ್ದು ಸೇಫ್ಟಿ ಸಲಕ್ಕೆ ಅವರು ಹೇಳ್ತಾ ಇದ್ದಾರೆ, ಪೊಲೀಸ್ ಡ್ಯೂಟಿ ಮಾಡ್ತಾ ಇದ್ದಾರೆ ಸರ್। ಮತ್ತೆ ಹೆಲ್ಪ್ ಆಗ್ತದೆ ಸರ್ ಇದು ನಮ್ ಜಾಗೃತಿ ಏನದ ಸರ್? ಯುವಕರಿಗೆ ಏನದ? ಯುವಕರಿಗೆ ನಮ್ ಸೇಫ್ಟಿ ಸಲಕ್, ನಮ್ ಸೆಕ್ಯೂರಿಟಿ ಸಲಕ ನಾವು ಹಾಕಬೇಕು। ನಾವು ಮನೆಯಿಂದ ಹೊರಗೆ ಹೋಗ್ತೇವೆ ಅಂದ್ರೆ ನಮ್ ಸೆಕ್ಯೂರಿಟಿ ನಮ್ ಸಂಗಟ ಬೇಕಲ್ಲ। ನಾವು ಖಾಲಿ ಕೆಲಸ ನೋಡಿದ್ರೆ ನಮ್ಗೆ ಅಪಘಾತ ಆದ್ರೆ ಏನ್ ಯಾರ ಜವಾಬ್ದಾರಿ ಇದು? ಯುವಕರು ಎಷ್ಟೇ ಜಾಗೃತಿ ಮಾಡಿದ್ರೆ ಯುವಕರು ಆಗ್ತಾ ಇಲ್ಲ। ಪೊಲೀಸರು ಖಾಲಿ ಅವರಿಗೆ ಟೀಕಾಕರಣೆ ಮಾಡಿದ್ರ, ಅವರಿಗೆ ಏನೋ ತೊಂದರೆ ಮಾಡ್ತಾರ, ಅದು ಒಳ್ಳೇದಿಲ್ಲ। ಅವ್ರು ಹೇಳೋದು ನಮ್ ಒಳ್ಳೆ ಸಲಹೆ, ನಮ್ ಒಳ್ಳೆ ಸಲಹೆ ಹೇಳೋದು। ಶ್ರೀಕಾಂತ್ ಪಾಟೀಲ್।